ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನಮ್ಮ? ನಾವು ಎಸ್, ಎಲ್ಲರಿಗೂ ಹ್ಯಾಪಿ ವೈಕುಂಠ ಏಕಾದಶಿ ಹಬ್ಬ. ಇವತ್ತು ತುಂಬಾ ಒಳ್ಳೆಯ ದಿವಸ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಲೇಟ್ ಆಗೋಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದೀನಿ. ಈಗ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಸ್ವಲ್ಪ ನಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಇಲ್ಲಿ ರಂಗೋಲಿ ಹಾಕಿಟ್ಟಿದ್ದೀನಿ. ನನ್ನ ಮಗನಿಗೆ ರಂಗೋಲಿ ಹಾಕಿದ್ರೇ ಪ್ರಾಬ್ಲಮ್. ಎಲ್ಲ ಅಳಿಸಿ ಹಾಕ್ತಾನೆ. ಯಾಕೆ ಚಿನ್ನಿ ಅಳಿಸಿರೋದು? ಅಳಿಸ್ತಾರೆ. ಹಾಗೆ ಇಲ್ಲಿ ಹೊಸಲು ಎಲ್ಲ ಪೂಜೆ ಮಾಡಿದ್ದೀನಿ. ಇಲ್ಲಿಗೆ ದೇವರಿಗೆ ಧೂಪನೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಇಲ್ಲಿ ಮನೆಯಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಮನೆಯಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನ ನಾನು ತುಂಬ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಟೈಮ್ ಇಲ್ಲದೆ ಇದ್ದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಪಾಸಿಟಿವ್ ವೈಬ್ ಇದೆ. ಮನೆಯೆಲ್ಲ ನೀಟಾಗಿ ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ನೈಟೇ ಕ್ಲೀನ್ ಮಾಡ್ಕೊಬಿಡ್ತಿದ್ದೆ, ಬಟ್ ಈ ಸರಿ ಎಲ್ಲ ಫುಲ್ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೊರಡೋಕ್ಕೆ ಟೈಮ್ ಆಯಿತು. ಸೊ ಬನ್ನಿ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿರ್ತಾರೆ ಅಂತ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ತೋರಿಸ್ತೀನಿ. ಇವತ್ತೇ ಈ ವಿಡಿಯೋನ ಕೂಡ ನಾನು ರಿಲೀಸ್ ಮಾಡ್ತೀನಿ. ಸೊ ಖಂಡಿತ ನನಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೈಮ್ ಆಗ್ತಾ ಇದೆ, ಬನ್ನಿ ಹೋಗೋಣ ಬೇಗ ಬೇಗ. ಚೆನ್ನಾಗೋಯ್ತು ಅಂತ ನೋಡ್ದ ನೀನು? ನೋಡ್ದ? ಯಾವಾಗ ನೋಡ್ದೆ? ನಾಳೆ ನೋಡೋದು. ಇವತ್ತೇ ಚೆನ್ನಾಗೈತೆ ನಿಮಗೆ. ಹಾಯ್ ಮೇಡಮ್. ಹೇಗಿದ್ದೀರಾ? ಹೇಗಿದ್ದೀರಾ? ಕೊರೋನಾ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಸೊ ಮಾಸ್ಕ್. ಅಂಜಲಿ ದೇವಸ್ಥಾನನ ರೀಚ್ ಆದ್ವಿ. ಪಾರ್ಕಿಂಗಂತೂ ಜಾಗನೇ ಇಲ್ಲ. ಕಷ್ಟಪಟ್ಟು ಪಾರ್ಕ್ ಮಾಡಿ ಬಂದ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಚಪ್ಪಲಿ ಹಾಕ್ಕೊಂಡು ಬರೋದು ಬೇಡ, ಬಿಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ 3 ಜನನೂ ಚಪ್ಪಲಿ ಹಾಕ್ಕೊಂಡು ಬರಲಿಲ್ಲ. ನಾವು ದೇವಸ್ಥಾನಕ್ಕೆ ಬಂದಿದ್ದ ಜಾಗ ಬಂದು ಚುಂಚುಕಟ್ಟ ಮೇನ್ ರೋಡು, JP ನಗರ್ ಬರುತ್ತೆ. ಇದು ಶ್ರೀ ಶ್ರೀನಿಧಿ ಶ್ರೀನಿವಾಸ ದೇವಸ್ಥಾನಕ್ಕೆ ನಾವು ಬಂದಿದ್ದಂಥದ್ದು. ಸೊ ಅಷ್ಟು ದೊಡ್ಡ ದೇವಸ್ಥಾನ ಏನಲ್ಲ, ನಾರ್ಮಲಾಗಿ ದೇವಸ್ಥಾನ ಮೇನ್ ರೋಡಲ್ಲೇ ಇದೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ನಮ್ಮ ಅದೃಷ್ಟಕ್ಕೆ ನಮಗೆ ಎಂಟ್ರೆನ್ಸಲ್ಲೇ ದ್ವಾರದ ಬಾಗಿಲು ಇತ್ತು. ಅಲ್ಲೇ ದೇವ್ರನ್ನ ನಾವು ನೋಡಿಕೊಂಡು ಅದಾದಮೇಲೆ ನಾವು ಕ್ಯೂ ಅಲ್ಲೆಲ್ಲ ಹೋಗಿ ಬಂದ್ವಿ. ತುಂಬಾ ಅಂಗಡಿಗಳನ್ನು ಇಟ್ಟಿದ್ರು. ಮಕ್ಕಳೆಲ್ಲ ತುಂಬಾ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ರು ಅಂತಲೇ ಹೇಳ್ಬೋದು. ಇಲ್ಲಿ ವೈಕುಂಠ ದ್ವಾರ ನಾವು ಹೋಗಿ ಕ್ಯೂವಲ್ಲಿ ನೆತ್ತಿದ ತಕ್ಷಣವೇ ವೈಕುಂಠ ದ್ವಾರದಲ್ಲಿ ದೇವ್ರನ್ನ ನೋಡಿಕೊಂಡು ನಾವು ಅದಾದಮೇಲೆ ಒಳಗಡೆಗೆ ಹೋದ್ವಿ. ವೈಕುಂಠ ಏಕಾದಶಿಯ ನಿರಂತರ ಭಜನಾ ಕಾರ್ಯಕ್ರಮದಲ್ಲಿ ಈಗ ಶಿವಾನಂದ ಭಜನಾ ಮಂಡಳಿಯವರು ತಮ್ಮ ಸೇವೆಯನ್ನು ಶ್ರೀನಿಧಿಯಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಶಿವಾನಂದ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ಶ್ರೀನಿವಾಸ ದೇವಸ್ಥಾನದ ವತಿಯಿಂದ ಧನ್ಯವಾದಗಳು. ಮುಂದಿನ ಭಜನಾ ಮಂಡಳಿ ಬಂದು ಈ ಥರ ಟೈಮಲ್ಲಿ ಕ್ಯೂ ಅಲ್ಲಿರೋಂಥ ಜನ ನಾನು ಮುಂದು ಅಂತ ಹೇಳಿ ಜಗಳ ಆಡೋದು ಜಾಸ್ತಿ. ಅದಕ್ಕೆ ಪೊಲೀಸವರೆಲ್ಲ ಇದ್ದಾರೆ ಇಲ್ಲಿ ಕ್ಯೂನ ಮೇಂಟೈನ್ ಮಾಡೋದಕ್ಕೆ. ಹಾಗೆ ಮಕ್ಕಳನ್ನ ಎತ್ಕೊಂಡು ಬಂದಿರೋ ಚಿಕ್ಕ ಮಕ್ಕಳು ಅಂದರೆ ಪರವಾಗಿಲ್ಲ, ದೊಡ್ಡ ಮಕ್ಕಳನ್ನ 1.5 ಅವರ್ 2 ಅವರ್ ಎತ್ಕೊಳ್ಳೋಕ್ಕಾಗಲ್ವಲ್ಲ. ಇಲ್ಲಿ ಸಾತ್ವಿಕ್ನೂ ಅಷ್ಟೇ. ನಾವು ಆ ಕಡೆ ಈ ಕಡೆ ಕ್ಯೂ ಇರೋದ್ರಿಂದ ಅವನ್ನ ಸೆಂಟ್ರಲ್ಲಿ ಬಿಟ್ಬಿಟ್ಟು ಕೈ ಇಟ್ಕೊಂಡು, ಇಲ್ಲ ಅವನು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಅವನನ್ನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ವಿ. ಬಿಸಿಲು ಬೇರೆ ಜಾಸ್ತಿ. ನಾವು ಸ್ನಾನ ಮಾಡಿ ಹಾಗೆ ಹೋಗಿದ್ವಿ. ತಲೆಯನ್ನು ಡ್ರೈ ಕೂಡ ಮಾಡ್ಕೊಂಡಿರಲಿಲ್ಲ ನಾವು. ನಂದು ತ್ಯಾವದ ತಲೆ ಹಾಗೇ ಇತ್ತು, ಅವನದು ತ್ಯಾವದ ತಲೆ ಹಾಗೇ ಇತ್ತು. ಆ ಬಿಸಿಲಲ್ಲೆಲ್ಲ ಡ್ರೈ ಆಗೋಗಿತ್ತು ಹೇರು. ಹಾಗೆ ಅವನನ್ನು ಆಟ ಆಡಿಸ್ಕೊಂಡು ಆ್ಯಕ್ಟಿವ್ ಆಗಿ ಇರಿಸಿದ್ದೀನಿ. ನೋಡಿ ಎಷ್ಟು ಬಿಸಿಲಿದೆ ಅಂತ ಹೇಳಿ. ತುಂಬಾ ದೊಡ್ಡ ಕ್ಯೂ. ನಾವು ಒಂದೇ ಲೈನಲ್ಲಿ ಬಂದು ಮತ್ತೆ ರಿವರ್ಸ್ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದ್ವಿ. ನಾನು ಟೆಂಪಲ್ ಎಂಟ್ರೆನ್ಸಲ್ಲೇ ನಿಮಗೆ ತೋರಿಸ್ದೆ. ಈಗ ನೋಡಿ ಟೆಂಪಲ್ ಎಷ್ಟು ದೂರ ಇದೆ ನಮಗೆ ಅಂತ ಹೇಳಿ. ಹಾಗೆ
ಹೇಗೋ ಹಾಗೆ ಮಾಡಿ ವೆಯ್ಟ್ ಮಾಡಿ ಒಳಗಡೆ ಹೋದ್ವಿ. ಈ ರೀತಿ ಕೂತಿರ್ತಾರೆ ಕೆಲವೊಬ್ಬರು, ಅವ್ರಿಗೆಲ್ಲ ಕಾಸೆಲ್ಲ ಹಾಕ್ಬಿಟ್ಟು ಹಿಂಗೆ ಸಾತ್ವಿಕಗೆ ಹಸು ಅಂದರೆ ತುಂಬಾ ಇಷ್ಟ. ಇಲ್ಲಿ ಗೋವಿತ್ತಲ್ವ, ನಂದಿ ಇತ್ತಲ್ವ, ಅದನ್ನು ನೋಡಿದ ತಕ್ಷಣ ನಾನು ಮುಟ್ತೀನಿ ಅಂತಿದ್ದ. ಸರಿ ಆಯಿತು, ಅಲ್ಲೇ ಕರ್ಕೊಂಡು ಹೋಗಿ ಮುಟ್ಟಿಸ್ತೀವಿ ಇರು ಅಂತ ಹೇಳಿದ್ವಿ. ಅವನಿಗೆ ಅದು ಮುಟ್ಟಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಅವ್ನು ನಗ್ಯೋದು ನೋಡಿ. ಎಲೆ ಹೆಂಗಿದೆ, ಸೂಪರಾ? ಹತ್ರ ಬಾ. ದೇವಸ್ಥಾನದ ಒಳಗಡೆ ಜನರು ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಪೆಂಡಲೆಲ್ಲ ಹಾಕ್ಸಿದ್ರು. ಎಲ್ಲ ದೇವಸ್ಥಾನದಲ್ಲೂ ಈ ಥರ ಹಾಕಿಸ್ತಾರ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಹಾಕ್ಸಿದ್ರಲ್ವ, ಜನರಿಗೆ ತುಂಬಾ ಹೆಲ್ಪ್ ಆಯಿತು. ಹಾಗೆ ದೇವ್ರನ್ನ ನೋಡೋದಕ್ಕೂ ಅಷ್ಟೇ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು. ರಶ್ ನೀವು ನೋಡಿದ್ರಿ ಎಷ್ಟು ಜನ ಇದ್ದಾರೆ ಅಂತ. ಅಷ್ಟು ಜನ ಇದ್ರೂ ದೇವ್ರನ್ನ ಒಂದು ರೀತಿ ನೆಮ್ಮದಿಯಿಂದ ನೋಡ್ಕೊಂಬಂದ್ವಿ ನಾವು. ತುಂಬಾ ಖುಷಿ ಆಯಿತು. ನಿಮಗೂ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಇಲ್ಲಿ ಭಕ್ತಾದಿಗಳು ದಾನ ಮಾಡೋವಂಥದ್ದು ಬೆಲ್ಲ, ಅಕ್ಕಿ, ಬೇಳೆ ಆ ರೀತಿ ದಾನ ಮಾಡೋದಕ್ಕೆ ಅಂತ ಬಾಕ್ಸಸ್ ಇಟ್ಟಿದ್ರು. ಹಾಗೆ ಮಂಗಳಾರತಿನ ತಗೊಂಡು ಇಲ್ಲಿ ಆಚೆಗಡೆ ಬಂದರೆ ಲಕ್ಷ್ಮೀ ದೇವಿ ಅಥವಾ ಗೌರಿ ದೇವಿನ ಕುಳಿಸಿ ಮಡ್ಲಕ್ಕಿನ ಕೊಡೋವಂಥದ್ದು. ಇಲ್ಲಿ ಎಲ್ಲ ಕವರಲ್ಲಿ ಕಟ್ಟಿ ಇಟ್ಟಿರ್ತಾರೆ. 10 ರೂಪೀಸ್ ಒಂದು ಮಡ್ಲಕ್ಕಿ ಅಂತ ಹೇಳಿದ್ರು. ಸೊ ಬಟ್ ಅದೇನಪ್ಪ ಅಂತಂದರೆ ಅವರು ಕವರ್ನೇನು ಬಿಚ್ಚಬೇಡಿ, ಅಲ್ಲೇ ದೇವ್ರ ಹತ್ರ ಇಡಿ ಸಾಕು ಅಂತ ಹೇಳ್ತಾರೆ. ಮತ್ತು ಅದೇ ಪಾಕೆಟ್ನ ಇವ್ರು ಇಲ್ಲಿಗೆ ಎತ್ಕೊಂಬಂದು ಮತ್ತೆ ಎಲ್ಲರ ಹತ್ರ 10 ರೂಪಾಯಿ ತೊಗೊಂಡು ಹೋಗಿ ದಾನ ಮಾಡ್ತಾರೆ. ಅದ್ರ ಬದಲು ನಮ್ಮ ಮನೆಯಿಂದನೇ ತಂದು ಕೊಡ್ಬೋದಲ್ಲ ಅಂತ ಹೇಳಿ ನಾನು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ನನಗೆ ಯಾಕೋ ಅದು ಕರೆಕ್ಟ್ ಅಂತ ಅನ್ನಿಸ್ಲಿಲ್ಲ. ನಾವಿಟ್ಟಿರೋದು ಮತ್ತು ಇನ್ನೊಬ್ರು ಎತ್ಕೊಂಡು ಮತ್ತೆ ಅದನ್ನು ಇಡೋದು ನನಗೆ ಯಾಕೋ ಅಷ್ಟು ಕರೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ತೊಗೊಳ್ಲಿಲ್ಲ. ಮತ್ತು ಇಲ್ಲಿ ಫ್ರೀ ಪ್ಲೇಸಲ್ಲಿ ಭಜನೆ ಎಲ್ಲ ನಡೀತಾ ಇರುತ್ತೆ. ಸಾತ್ವಿಕ್ ಅದನ್ನ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಿದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೋಡ್ತಾನೆ ಇದ್ದ. ಅವರನ್ನು ಕಣ್ಣು ಮಿಟುಕಿಸ್ದೆ ನೋಡ್ತಾನೆ ಇದ್ದ, ಇಲ್ಲೇ ಇರೋಣ ಅಂತ ಅಂತಿದ್ದ. ಹಾಗೆ ಇಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ, ನೀವು ನೋಡ್ತಿರ್ಬೋದು. ನಾನು ಹೋದ ವರ್ಷವೂ ಇದೇ ಟೆಂಪಲಿಗೆ ಬಂದಿದ್ದೆ, ಹಾಗೆ ತೋರಿಸಿದ್ದೆ. ಆಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಂಥದ್ದು. ಈ ಕಂಬಗಳನ್ನೆಲ್ಲ ಇನ್ನೂ ಯಾಕೆ ಇಟ್ಟಿದ್ದಾರೆ ಅಂತಂದರೆ ದೇವ್ರ ಹತ್ರ ಹೋಗಿ ಅಲಂಕಾರ ಮಾಡೋದಕ್ಕೆ, ಹಾರ ಹಾಕೋದಕ್ಕೆ, ಅದಕ್ಕೆಲ್ಲ ಬೇಕಲ್ವಾ ಅಂತ ಹೇಳಿ ಇಟ್ಟಿದ್ದಾರೆ. ಕೊಟ್ಟವ್ರು ಚಿನ್ನ ನಿಂಗೆ ಇಲ್ಲೋಡು. ಏನಕ್ಕಿದು? ಪ್ರಸಾದ. ಬನ್ನಿ ಬಟ್ಟೆ ಗಿಡಬೇಕು ಪುಟ. ತಿರ್ಚುಲಿ
ನಮಗಿಲ್ಲಿ ಪುಳಿಯೋಗರೆ ಹಾಗೂ ಸ್ವೀಟ್ ಬೂಂದಿನ ಪ್ರಸಾದವಾಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಕಾಲೆಲ್ಲ ತುಂಬ ನೋಯ್ತಾ ಇದೆ ಕ್ಯೂವಲ್ಲಿ ನಿಂತ್ಕೊಂಡು. ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ಮನೆಗೆ ಹೊರಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿದ್ರಲ್ವಾ ವಿಡಿಯೋ, ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋನ ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಅಂತಂದರೆ, ತುಂಬ ವಯಸ್ಸಾಗಿರೋರು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ. ಈ ಟೈಮಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕಾಗೋದಿಲ್ಲ. ಅವರು ಚೆನ್ನಾಗೇ ದೇವ್ರ ದರ್ಶನ ಮಾಡ್ಕೊಂಡಿರ್ತೀರ ಅಂತ ಅನ್ಕೋತೀನಿ ನನ್ನ ವಿಡಿಯೋ ಮುಖಾಂತರ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೆ ಇರೋರಿಗೆ, ಹಾಗೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡದೇ ಇರೋರಿಗೆ ಎಲ್ಲರಿಗೂ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೇವರು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮಗ ನಿದ್ದೆ ಮಾಡ್ತಿದ್ದ, ಅವನು ಎದ್ದ, ನಾನಿನ್ನು ಹೊರಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೇ ಹೆಂಡ್ ಮಾಡ್ಕೋತೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.